ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿ 2026 ಔ ಟು ಪಾಸ್ ಪೇಪರ್ 2 ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಹಲವಾರು ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದರೆ ಸ್ನೇಹಿತರು ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಬಿಗ್ ಅಪ್ಡೇಟ್ ಅಂದರೆ ನೋಟಿಫಿಕೇಶನ್ ಕಾಯ್ತಾ ಇದ್ದೀರಿ. ಸೊ ನೋಟಿಫಿಕೇಶನ್ ಆದರೆ ನೀವು ಏನಪ್ಪ ಅಂದರೆ ಚೆನ್ನಾಗಿ ಓದಿಕೊಂಡು ಬರೀರಿ ಅಂತ ನಾನು ಹೇಳ್ತೀನಿ. ಆದರೆ ಈಗ ಜೂನ್ ತಿಂಗಳಲ್ಲಿ ಪ್ರತಿ ವರ್ಷ ಏನಪ್ಪ ಅಂದರೆ ಟಿ ಟಿ 2026ರಲ್ಲಿ ಮತ್ತು ಟಿ ಇ ಟಿ ಆಗಿಲ್ಲ. ಹಾಗಾಗಿ ಇನ್ನೂ 2 ತಿಂಗಳ ಲೇಟ್ ಆದರೆ ಅಂದರೆ ನೋಟಿಫಿಕೇಶನ್ ಏನಾದರೂ ಆಗಲಿಲ್ಲದ್ರೆ ಟಿ ಇ ಟಿ ಏನಂದರೆ ಕಾಲ್ಫಾರ್ಮ್ ಆಗುತ್ತೆ. ಹಾಗಾದರೆ ಇನ್ನೊಮ್ಮೆ ಟಿ ಇ ಟಿ ಕಾಲ್ಫಾರ್ಮ್ ಆದರೆ ನಾವು ಟಿ ಇ ಟಿ ಯಾವ ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದರೆ ಎಲಿಜಿಬಲ್ ಆಗಬೇಕು ಅಥವಾ 90 ಅಥವಾ 95 ಆಗಿರ್ತಕ್ಕಂತಹ ಮಾರ್ಕ್ಸ್ ಎಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಪ್ರಮುಖವಾಗಿ ಫಸ್ಟು ಏನಪ್ಪ ಅಂದರೆ ಪೇಪರ್ 2 ಅಂದರೆ ನೀವು ಬರ್ತಕ್ಕಂತಹ ಟಿ ಇ ಟಿ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅನ್ನೋದಾದರೆ ನಾವು ನೋಡ್ಬೋದು. ಫಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಕನ್ನಡ 30 ಮಾರ್ಕ್ಸು, ಶೈಕ್ಷಣಿಕ ಮನೋವಿಜ್ಞಾನ 30 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್ ಕೂಡ 30 ಮತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಸೋಷಲ್ ಸೈನ್ಸ್ ಅವರಿಗೆ ಆದರೆ 60, ಪಿ ಎಮ್ಮು ಮತ್ತು ಸಿ ಬಿ ಜಿ ಅವರಿಗೆ ಏನಪ್ಪ ಅಂದರೆ 60 ಆಗಿರ್ತಕ್ಕಂಥ ಅಂಕಗಳು ಇರುತ್ತವೆ. ಹಾಗಾದರೆ ಟೋಟಲು 150 ಮಾರ್ಕ್ಸ್ ಇರುವುದಾದರೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದರೆ ಅಧ್ಯಯನವನ್ನು ಮಾಡಬೇಕು ಅನ್ನೋದು ಬಗ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟು ನೀವೇನು ಮಾಡಬೇಕು ಅಂದರೆ ಸ್ಟಡಿ ಮಾಡಬೇಕಾದ್ರೆ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಫಸ್ಟು ನೀವು ಸಿಲೆಬಸ್ ಕಾಪಿಯನ್ನು ಇಟ್ಕೋಬೇಕು. ಆ ಸಿಲೆಬಸ್ ಕಾಪಿಯಲ್ಲಿರ್ತಕ್ಕಂಥದ್ದು ಅತಿ ಈಸಿಯಾಗಿ ಮತ್ತು ಅತಿ ಕಡಿಮೆ ಸಿಲೆಬಸ್ ಇರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನು ಫಸ್ಟು ಓದಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕಡಿಮೆ ಮತ್ತು ಫಸ್ಟು ಅತಿ ಸರಳವಾಗಿರ್ತಕ್ಕಂತಹ ಸಬ್ಜೆಕ್ಟ್ ಯಾವುದಂದರೆ ಫಸ್ಟು ನಾವು ನೋಡ್ಬೋದು. ಅಂದರೆ ಮೊದಲು ಕಡಿಮೆ ಸಿಲೆಬಸ್ ಇರುವ ಸಬ್ಜೆಕ್ಟನ್ನು ಫಸ್ಟ್ ಏನು ಮಾಡಪ್ಪ ಓದ್ಕೊಳ್ಬೇಕು ನೀವು. ಹಾಗಾದರೆ ಕಡಿಮೆ ಸಿಲೆಬಸ್ಸು ಮತ್ತು ಈಸಿಯಾಗಿರ್ತಕ್ಕಂತಹ ಸಬ್ಜೆಕ್ಟ್ ಯಾವುದು ನೋಡ್ಬೋದು. ಕನ್ನಡ 30 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಯಾಕೆ ಈಸಿ ಅಂತ ಹೇಳೋದಾದರೆ ಅಲ್ಲೇ ಪ್ಯಾಸೇಜ್ ಕೊಟ್ಟಿರ್ತಾನೆ, ಅಲ್ಲೇ ಕ್ವಶನ್ ಕೊಟ್ಟಿರ್ತಾರೆ. ಅಂದರೆ ಅಲ್ಲಿ ಪಾಠವನ್ನು ಕೊಟ್ಟು ನಿಮಗೆ ಒಂದು ಸುಮಾರು 8ರಿಂದ 10 ಕ್ವಶನ್ಗಳನ್ನು ಬರೀ ಅಂತ ಹೇಳ್ತಾರೆ. ಅಲ್ಲಿ ಓದ್ಕೊಳ್ಬೇಕಾಗುತ್ತೆ, ಓದ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತು ಕೆಲವೊಂದು ಗ್ರಾಮರ್ಗಳನ್ನು ಕೊಡ್ತಾನೆ, ಸಂಧಿಗಳು ಆಗಿರ್ಬೋದು, ಸಮಾಸಗಳಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಮತ್ತು ಕನ್ನಡ ಪೆಡಗಾಜಿ ಸಂಬಂಧಪಟ್ಟಾಗಿರ್ತ ಕ್ವಶನ್ ಕೂಡ ಕೇಳ್ಬೋದು ಇಲ್ಲಿ. ಹಾಗಾಗಿ ಭಾಳ ಈಸಿ ಮತ್ತು ಕಡಿಮೆ ಸಿಲೆಬಸ್ ಇರ್ತಕ್ಕಂಥದ್ದು ಬೇಗನೆ ಅರ್ಥ ಮಾಡಿಕೊಳ್ಳುವ ಒಂದು ವಿಷಯವೆಂದರೆ ನಾವು ನೋಡ್ಬೋದು ಕನ್ನಡ. ಫಸ್ಟು ನೀವೇನಪ್ಪ ಅಂದರೆ ಈ ಸಬ್ಜೆಕ್ಟನ್ನು ತಗೊಂಡು ನಾನು ಇಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಬುಕ್ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಟಿ ಇ ಟಿ ಸಂಬಂಧಪಟ್ಟಾಗಿರ್ತಕ್ಕಂಥ ಪುಸ್ತಕಗಳ ಪಟ್ಟಿ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಆ ಪುಸ್ತಕಗಳನ್ನು ತೆಗೆದುಕೊಂಡು ನೀವೇನಪ್ಪ ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಓದಿ. ಯಾಕಂದರೆ ಶೈಕ್ಷಣಿಕ ಮನೋವಿಜ್ಞಾನ ಯಾಕಂದರೆ ನೀವು ಬಿ ಎಡ್ನ ಆಲ್ರೆಡಿ ಈ ಸಬ್ಜೆಕ್ಟ್ ಅಂದರೆ ವಿಷಯವನ್ನು ಸ್ಟಡಿ ಮಾಡಿದ್ದೀರ. ಹಾಗಾಗಿ ಆ ಶೈಕ್ಷಣಿಕ ಮನೋವಿಜ್ಞಾನ ಟೀಚರ್ಸ್ಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ತೀನಿ. ಹಾಗಾಗಿ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ತಕ್ಕಂಥದ್ದು ಅಪ್ಲೈಡ್ ಕೇಳ್ತಾ ಹೋಗ್ತೀನಿ. ಭಾಳ ಕ್ವಶನ್ ಏನು ಬಂದರೆ ಅಪ್ಲೈಡ್ ಕೇಳ್ತಾ ಹೋಗ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಕೊಟ್ಟು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು ಅನ್ನೋದ್ರ ಬಗ್ಗೆ ಅವರು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಇದು ಶೈಕ್ಷಣಿಕ ಮನೋವಿಜ್ಞಾನ ನೀವು ಅದು ಕಡಿಮೆ ಇದೆ ಸಿಲೆಬಸ್ಸು ಮತ್ತು ಬೇಗನೆ ಮುಗಿಸಿ ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ನೆಕ್ಸ್ಟು 2ನೇ ಸಬ್ಜೆಕ್ಟನ್ನು ಶೈಕ್ಷಣಿಕ ಮನೋವಿಜ್ಞಾನನಾಗಿ ಏನಪ್ಪ ಅಂದರೆ ಆಯ್ಕೆ ಮಾಡಿಕೊಳ್ಳಿ. ತದನಂತರ ಬರ್ತಕ್ಕಂಥದ್ದು ಇಂಗ್ಲೀಷ್. ಸ್ವಲ್ಪ ಟಫ್ ಇರೋದಾದರೆ ಕೂಡ ನೀವು ಇಂಗ್ಲೀಷನ್ನು ಓದಲೇಬೇಕಾಗುತ್ತೆ. ಯಾಕಂದರೆ ಅಲ್ಲಿ 30 ಮಾರ್ಕ್ಸ್ ಇರುತ್ತೆ. 30 ಅಂದರೆ ನೀವು ಅಲ್ಲಿ 15ಕ್ಕಿಂತ ಲೆವೆಲಿಗಾರು ಮಾರ್ಕ್ಸ್ ತಗೋಬೇಕು. ಅರ್ಧಕ್ಕರ್ಧ ಪರ್ಸೆಂಟೇಜ್ ಅಂದರೆ ಯಾರು ಓದೋಕ್ಕಿನ್ನೂ ಕಠಿಣವಾಗಿ ಅನಿಸಿದೋ ಅವರು ಅಂದರು 30ಕ್ಕೆ 15ಕ್ಕಿಂತ ಕ್ರಾಸ್ ಮಾಡಬೇಕಾಗುತ್ತದೆ. ಹಾಗಾಗಿ ನೆಕ್ಸ್ಟ್ ಅಲ್ಲಿ ಕೂಡ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಏನಪ್ಪ ಅಂದರೆ ಅಲ್ಲಿ ಪ್ಯಾಸೇಜ್ ಇರುತ್ತೆ. ಈ ಕನ್ನಡಕ್ಕೆ ಹೆಂಗರು ಅಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ, ನಿಮ್ಮ ಕ್ವಶನ್ಗಳನ್ನು ಅಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ಅದು ಕೂಡ ಕಡಿಮೆ ಸಿಲೆಬಸ್ ಮತ್ತು ಈಸಿಯಾಗಿರ್ತಕ್ಕಂಥ ವಿಷಯ ಟಿ ಇ ಟಿಯಲ್ಲಿ. ಹಾಗಾಗಿ ಇಂಗ್ಲೀಷನ್ನು ತೆಗೆದ ನೆಕ್ಸ್ಟು ಥರ್ಡ್ ಆಗಿರ್ತಕ್ಕಂಥ ಆಪ್ಷನ್ ನೀವು ತಗೋಬೇಕಾಗುತ್ತೆ. ನೆಕ್ಸ್ಟು 30 ಅಂದರೆ 90. ನೆಕ್ಸ್ಟ್ ಬರೋದಾದರೆ ಸೋಷಿಯಲ್ ಸೈನ್ಸ್ ಸಿ ಬಿ ಓದರಿಗೆ ಪಿ ಎಮ್, ಸೈನ್ಸು ಮತ್ತು ಸಮಾಜದವ್ರಿಗೆ ಅಂದರೆ ಇತಿಹಾಸವ್ರಿಗೆ ಸಂಬಂಧಪಟ್ಟಿದ್ದು ಏನಪ್ಪ ಅಂದರೆ ಅದು 60 ಮಾರ್ಕ್ಸ್ ಇರುತ್ತೆ. ಅಂದರೆ ಇದು ಡಬಲ್ ಮಾರ್ಕ್ಸ್ ಆಗುತ್ತೆ. ಅಂದರೆ ನಿಮ್ಮ ಸ್ಟಡಿ ಮಾಡ್ತಿರೋ ಬಿ ಎಡ್ನಲ್ಲಿ ಮೆಥಡ್ನರಿ ಅಂತ ಅದು ಡಬಲ್ ಆಗಿರ್ತಕ್ಕಂಥ ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್ ಇರುತ್ತೆ. ನೀವು ಅಲ್ಲಿ ಏನಪ್ಪ ಅಂದರೆ ಈ 3 ಸಬ್ಜೆಕ್ಟ್ ಜೊತೆಗೆ ಪ್ಲಸ್ ಇದನ್ನು ಕೂಡ ಬರೀಬೇಕಾಗುತ್ತೆ. ಅಲ್ಲಿ ಲಾಸ್ಟ್ ಆಪ್ಷನ್ ತಗೋಂತ ನಾನು ಹೇಳ್ತೇನೆ. ಯಾಕಂದರೆ ಅತಿ ಸಮಗ್ರವಾಗಿರ್ತಕ್ಕಂತಹ ಮತ್ತು ಅತಿ ಹೆಚ್ಚಾಗಿರ್ತಕ್ಕಂಥ ಸಿಲೆಬಸ್ ಇರುತ್ತೆ. ನೀವು ಓದಿದ ತಕ್ಷಣ ಅವನ್ನ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ರೆಡಿ ಏನಂದರೆ ಸೋಷಿಯಲ್ ಸೈನ್ಸ್ ಸಿ ಬಿ ಮತ್ತು ಪಿ ಎಮ್ ಮೆಥಡ್ವರೆಗೆ
ಅವ್ರಿಗೆ ಯಾಕಪ್ಪ ಲಾಸ್ಟ್ ಅನ್ನೋದಾದರೆ ಇದನ್ನು ಓದ್ಕೊಂತ ಕೂತ್ಕೊಂಡ್ರೆ ಇವನು ಓದೋದಾಗಲ್ಲ. ಹಾಗಾಗಿ ಲಾಸ್ಟ್ ಇರ್ತಕ್ಕಂಥ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಇಟ್ಕೊಳ್ಳಿ. ನೀವೆಷ್ಟೇ ಓದಿದ್ರು ನೀವೆಷ್ಟೇ ಅಲ್ಲಿ ಎಷ್ಟು ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಕ್ಸ್ ತೆಗಿಬೇಕು, ನೀವು ಇದನ್ನೇ ಫಸ್ಟ್ ಸಿಲೆಬಸ್ ತಿಳ್ಕೊಂಡ್ರೆ ನೀವು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಷ್ಟೇ ತೆಗೆದುಬಿಡ್ತೀರಿ. ಹಾಗಾಗಿ ಇವನು ಓದ್ಕೊಂಡ್ಬಿಟ್ರೆ ನಿಮಗೆ ಪ್ಲಸ್ ಆಗುತ್ತೆ. ಹಾಗಾಗಿ ನಾನು ಕೊನೆಯದಾಗಿ ಹೇಳೋದಂತೆ, ಅತಿ ಕಡಿಮೆ ಸಿಲೆಬಸ್ ಮತ್ತು ಈಸಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಫಸ್ಟೇ ಓದಬೇಕಾಗುತ್ತೆ. ಯಾಕಂದರೆ ಈಸಿ ಸಬ್ಜೆಕ್ಟನ್ನು ಭಾಳ ಏನಪ್ಪ ಅಂದರೆ ಸ್ನೇಹಿತರು ಬಿಡ್ತಾರೆ. ಹಾಗಾಗಿ ಫಸ್ಟು ಈಸಿಯಾಗಿರ್ತಕ್ಕಂಥದ್ದು ಓದಬೇಕಾಗುತ್ತೆ. ಹಾಗಾಗಿ ಓದಿದ ನಂತರ ಏನಪ್ಪ ಅಂದರೆ ಹಾಗಾದರೆ ಟೋಟಲ್ ಎಷ್ಟು ಅಂಕಗಳಾದವು ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಇದಕ್ಕೆ 150 ಅಂಕಗಳು ಇರ್ತವೆ. ಇದು ಪೇಪರ್ 2 ಅನ್ನೋದಾದರೆ ಇದು ಮತ್ತು ಏನಪ್ಪ ಪ್ಲಸ್ ಅಂದರೆ ನೋ ನೆಗೆಟಿವ್ ಮಾರ್ಕ್ಸ್. ಅಂದರೆ ನೀವು TET ಎಕ್ಸಾಮ್ ಬರ್ತಿದ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಅದು ಪ್ಲಸ್ ಪಾಯಿಂಟ್. ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇಲ್ಲದ ಕಾರಣ ನೀವು ಏನಪ್ಪ ಅಂದರೆ ನೀವೇನು ಪ್ಲ್ಯಾನ್ ಹಾಕೊಂಡಿರ್ತೀರೋ ಅದು ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೇಪರ್ 2. ಹಾಗಾದರೆ ಪೇಪರ್ ಯಾವ ರೀತಿ 1 ಓದಬೇಕಾಗತ್ತೆ ಅಂದರೆ ಇದು ಮಾಡಿರ್ತಾರಲ್ಲ D.Ed ಮಾಡಿರ್ತಾರಲ್ಲ ಅವರು ಅಂದರೆ ಸೇಮ್ ಆಗಿರ್ತಕ್ಕಂಥ ಓದಿ. ಅಲ್ಲಿ ನಿಮ್ಮ ಸಿಲೆಬಸ್ ಏನಿರುತ್ತೋ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ. ಪೇಪರ್ 1 ಮ್ಯಾಥ್ಸು ಈ ರೀತಿಯಾಗಿರ್ತಕ್ಕಂಥ ಏನಪ್ಪ ಪರಿಸರ ವಿಜ್ಞಾನ ಹಿಂಗೆ ಸಂಬಂಧಪಟ್ಟಿರ್ತವೆ. ಅಲ್ಲಿ ಏನಪ್ಪ ಅಂದರೆ ಕಡಿಮೆ ಸಿಲೆಬಸ್ ಇರುತ್ತಲ್ಲ ಫಸ್ಟ್ ಅವನು ಓದ್ಕೊಳ್ರಿ. ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ಕೊನೆ ಅಂತ ಆಗಿಟ್ಕೊಂಡು ಓದಿ. ನೀವೇನಪ್ಪ ಅಂದರೆ 100% 90 ಅಥವಾ 95+ ಮ್ಯಾಗ ತೆಗೆದುಕೊಳ್ತೀರಿ ಅಂತ ಹೇಳ್ತೀನಿ. ಯಾಕಂದರೆ ನೆಗೆಟಿವ್ ಮಾರ್ಕ್ಸ್ ಇದ್ದರೆ ಏನಪ್ಪ ಅಂತ ಹೇಳ್ಬೋದು. ಬಟ್ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಹಾಗಾಗಿ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದು ಏನಪ್ಪ ಅಂದರೆ ಈಗ 2026 ಜೂನಲ್ಲಿ ಕಾಲ್ಫಾರ್ಮ್ ಆಗುತ್ತೆ. ಏನು ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ 100% ಕಾಲ್ಫಾರ್ಮ್ ಆಗುತ್ತೆ. ಹಾಗಾಗಿ ಯಾರ್ಯಾರು TET ಪಾಸ್ ಆಗಿಲ್ವೋ ಅವರು ಈ ರೀತಿಯಾಗಿರ್ತಕ್ಕಂತಹ ಸ್ಟ್ರಾಟಜಿಯನ್ನು ಕೇಳಿ ಓದಿ ಅಂತ ಹೇಳ್ತೀನಿ. ಮತ್ತು ನಾನು ಹಲವಾರು ರೀತಿಯಾಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಅಥವಾ ಬಿಗ್ ಅಪ್ಡೇಟ್ ಆಗಿರ್ಬೋದು, ಜಾಬ್ ನ್ಯೂಸ್ ಆಗಿರ್ಬೋದು, ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಔಟ್ ಟು ಪಾಸ್ TET ಪ್ಲಸ್ ಬುಕ್ ಲಿಸ್ಟ್ ಆಗಿರ್ಬೋದು, ಮತ್ತು ಸ್ಟಡಿ ಟಿಪ್ಸ್ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರು ಎಲ್ಲರೂ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ಅಂದರೆ ಕನ್ನಡ 49 ಅನ್ನೋದು ಈ ಚಾನಲ್ ಆಗಿದೆ. ಹಾಗಾಗಿ ನಾನು ಬೇರೆ ವಿಷಯದೊಂದಿಗೆ ನಾನು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಏನಾದರೂ ಬಂದರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.